ಮಹಿಷಾಸುರ ಮಹಿಷಾಸುರನ ವಧೆ ಮಾಡಿದ್ದೆ, ನೀನು ಲೋಕ ಕಲ್ಯಾಣ ಮಾಡಿದ್ದೀಯ. ಆದರೂ ನೀನು ಅನುಗ್ರಹ ಮಾಡ್ತೀನಿ ಎಂದಿದ್ರಿಂದ ಒಂದೇ ಒಂದು ಕೇಳ್ಕೊಳ್ತೀವಿ ಏನು ಅಂತಂದ್ರೆ, ಯಶ್ಚಮತ್ಯಸ್ತವೇನೆ ಭಿತ್ವಾಂ ತೋಷ್ಯತ್ಯವನಾನೇ. ಮರ್ತ್ಯದಲ್ಲಿ ಭೂಲೋಕದಲ್ಲಿ ಯಾರು ಈ ಶ್ಲೋಕ ಹೇಳ್ತಾರೋ, ಈ ದೇವಿ ಮಹಾತ್ಮೆ ಅನ್ನುವಂಥ ನಿನ್ನ ಲೀಲೆಯನ್ನು ಪಾರಾಯಣ ಮಾಡ್ತೋ ಅಂಥವರಿಗೆ ಸಸ್ಯ ವಿತ್ತಜ್ಜಿರ ವಿಭವೈರೆ ಧನಧಾರಾದಿ ಸಂಪದ ಎಲ್ಲ ರೀತಿಯಾದಂಥ ಅನುಗ್ರಹವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ತಾಯಿ ಅದೇ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಕೊನೆಗೆ ಹೇಳ್ತಾನೆ, ನಿಮಗೆ ತಿರ್ಗಾ ಕಷ್ಟ ಅನ್ನೋದು ಬಂದ್ರೆ ಕದಂಬ ವನಕ್ಕೆ ಬಂದು ನನ್ನ ಸ್ತುತಿಯನ್ನು ಮಾಡಿದ್ರೆ ನಿನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳುವವರಿಗೆ 4ನೇ ಅಧ್ಯಾಯ ಸಂಪನ್ನವಾಯಿತು. ಇನ್ನೀಗ 5ನೇ ಅಧ್ಯಾಯ ಮಹಾಸರಸ್ವತಿಯ ಪ್ರೀತ್ಯರ್ಥವಾಗಿರುವಂಥದ್ದು. ಶುಂಭನಿ ಶುಂಭರನ್ನಂತ ರಾಕ್ಷಸರು 14 ಲೋಕನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಂತ ಕಷ್ಟ ಬಂದ್ಬಿಡ್ತು ಪ್ರಪಂಚಕ್ಕೇನೆ. ಏನ್ ಮಾಡೋದು? ದೇವತೆಗಳೆಲ್ಲ ಯೋಚನೆ ಮಾಡಿದ್ರು. ತಾಯಿ ಅವತ್ತಿನ ದಿವಸ ಮಹಿಷಾಸುರನ ವಧೆ ಮಾಡಿದಾಗ ಅಭಯವಾಣಿ ಹೇಳಿದ್ಲು, ಕದಂಬವನಕ್ಕೆ ಬಂದು ನಾನು ಸ್ತೋತ್ರ ಮಾಡ್ತಿದ್ರೆ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ದೇವತೆಗಳೆಲ್ಲ ಋಷಿಮುನಿಗಳೆಲ್ಲ ಸೇರ್ಕೊಂಡು ಕದಂಬವನಕ್ಕೆ ಬಂದು ಆ ತಾಯಿನ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ. ನಮ ಪ್ರಕೃತಿ ಭದ್ರಾಯಿ ಯಥಾ ಪ್ರಣತಾಸ್ಮರ. ತಾಯಿ ಎಲ್ಲೆಲ್ಲ ಇದ್ದಾಳೆ, ಹೆಂಗೆಲ್ಲ ಇದ್ದಾಳೆ ಅಂತ ಕೇಳಿದ್ರೆ, ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಲಬ್ಧಿತಾ ಚೇತನೇತ್ಯಭಿಧೀಯತೆ. ಬುದ್ಧಿರೂಪೇಣ ಸಂಸ್ಥಿತ, ವಿದ್ರಾರೂಪೇಣ ಸಂಸ್ಥಿತ, ಸುಧಾರೂಪೇಣ ಸಂಸ್ಥಿತ. ಎಲ್ಲೆಡೆಯೂ ಎಲ್ಲ ಸ್ವರೂಪದಲ್ಲಿ ತಾಯಿಯೇ ಇರೋದು. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ಎಲ್ಲರ ಶರೀರದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಆತ್ಮಸ್ವರೂಪಿಯಾಗಿ ತಾಯಿದ್ದಾನೆ.